ಹಾಯ್ ಗಾಯ್ಸ್, ನಾನು ಕೃಷ್ಣ ಆ್ಯಂಡ್ ವೆಲ್ಕಮ್ ಟು ದ ಕೃಷ್ಣ ಕ್ರಿಯೇಷನ್. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ಈ ರೀತಿಯ ಫೋಟೋಸ್ಗಳು ನೋಡ್ತಾ ಇದ್ದೀರಾ, ಈ ರೀತಿಯ ಫೋಟೋಸ್ಗಳನ್ನು ಯಾವ ರೀತಿ ನೀವು ಕ್ರಿಯೇಟ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ಈ ರೀತಿಯ ಫೋಟೋಸ್ಗಳು ಈಗ ಟ್ರೆಂಡ್ ಆಗ್ತಾ ಇವೆ. ಅಂದರೆ ಎಲ್ಲರ ಪೇಜಲ್ಲೂ ಕೂಡ ಈ ಒಂದು ಫೋಟೋಸ್ಗಳಿವೆ. ಎಕ್ಸಾಂಪಲ್, ಸೊ ಆ್ಯಕ್ಟರ್ಸ್ಗಳೆಲ್ಲ ಎಲ್ಲ ಪೋಸ್ಟ್ಗಳಲ್ಲೂ ಈ ರೀತಿಯ ಒಂದು ಆ್ಯನಿಮೇಟೆಡ್ ಫೋಟೋಸ್ ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviouslyKC. ಸೊ ಈ ರೀತಿಯ ಫೋಟೋಸ್ಗಳನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಮೇ ಬಿ ಪೋಸ್ಟ್ ಮಾಡಿರ್ತೀನಿ. ಓಕೆ, ಸೊ ಚೆಕ್ ಮಾಡಿ ಯಾವ ರೀತಿ ಇರುತ್ತೆ ಅಂತ. ಇದೊಂದು ಫ್ಯೂಚರಿಸ್ಟಿಕ್ ಒಂಥರ ನಾವು AI ಟೂಲ್ ಯೂಸ್ ಮಾಡಿಕೊಂಡು ಮಾಡುವಂಥ ಫೋಟೋಸ್ಗಳು. ಸೊ ನಿಮ್ಮ ಫೋಟೋಸ್ಗಳು ಕೂಡ ಈ ರೀತಿ ಮಾಡ್ಕೊಳ್ಬೋದು ಸಿಂಪಲಾಗಿ, ವೆರಿ ಈಸಿಯಾಗಿ. ಆ್ಯಂಡ್ ಯಾವ ರೀತಿ ಅಂತ ಹೇಳಿದರೆ ಜಸ್ಟ್ ಒಂದು ನೀವು ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ಅದುವೇ ಒಂದು ಮಾಡಿಕೊಡಲ್ಲ. ನಾವೇ ಜಸ್ಟ್ ಹೇಳಬೇಕು ಯಾವ ರೀತಿ ನನ್ನ ಫೋಟೋ ಯಾವ ರೀತಿ ಬೇಕು ಅಂತ. ಎಕ್ಸಾಂಪಲ್, ನನ್ನ ಫೋಟೋ, ಈ ಒಂದು ಫೋಟೋ ಜಸ್ಟ್ ಫೋಟೋ ನೆನೆಸ್ಕೊಳ್ಳಿ. ಸೊ ಈ ಒಂದು ಫೋಟೋವನ್ನು ನಾನು ಯಾವ ರೀತಿ ಬೇಕು ಅಂತ ಹೇಳಿದರೆ ಫ್ಯೂಚರಿಸ್ಟಿಕ್ ಆಗಿ ಬೇಕು ಆ್ಯಂಡ್ ಇಂಡಿಯನ್ ಕಲ್ಚರ್ ಇರಬೇಕು. ಹಿಂದೂ ಅಂದರೆ ಹಿಂದೂ ಕೊಟ್ಟರೆ ಆ ಥರ ನಾಮ ಅಥವಾ ಬ್ಯಾಕ್ಗ್ರೌಂಡಲ್ಲಿ ಟೆಂಪಲ್ಸ್ ಬರುವಂಥದ್ದು ಆ ಥರ ಎಲ್ಲ. ಓಕೆ, ಸೊ ಈ ರೀತಿಯ ನಾವು ಎಕ್ಸಾಂಪಲ್ ಕೊಡಬೇಕು. ಅದು ಆಟೋಮೆಟಿಕ್ಕಾಗಿ AI ಬಾಟ್ ನಿಮಗೆ ಫೋಟೋವನ್ನು ಜನ್ರೇಟ್ ಮಾಡಿ ಕೊಡ್ತದೆ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೀನಿ. ಜಾಸ್ತಿ ಏನು ಕಷ್ಟ ಇಲ್ಲ, ಸಿಂಪಲಾಗಿ ಮಾಡ್ಬೋದು. ಓಕೆ, ಸೊ ಇದಕ್ಕೋಸ್ಕರ ನಾವೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಟ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಾ ಕೆಲವೊಂದು ಫೋಟೋಸ್ ಎಲ್ಲ. ಓಕೆ, ಸೊ ಯಾವ ರೀತಿ ಅಂತ ಹೇಳಿದರೆ ನೀವು ಸ್ಟೆಪ್ 1 ನಿಮಗೆ ಡಿಸ್ಕಾರ್ಡ್ ಅಂತ ಹೇಳುವಂಥ ಒಂದು ಆ್ಯಪ್ ಬೇಕು. ಓಕೆ, ಡಿಸ್ಕಾರ್ಡ್ ಅಂತ ಹೇಳೋ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲೂ ಸಿಗುತ್ತೆ, ಆ್ಯಪ್ ಸ್ಟೋರಲ್ಲೂ ಸಿಗುತ್ತೆ. ಇದು ಸ್ಟೆಪ್ 1. ನಾನು ನಿಮಗೆ ತೋರಿಸ್ತೀನಿ. ಡಿಸ್ಕಾರ್ಡ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಆ್ಯಪ್ ಬರುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಸಿಂಪಲ್. ಓಕೆ, ಆ ಒಂದು ಬಾಟ್ನ ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಎಂತ ಹೇಳಿದರೆ ನಿಮ್ಮ ನೇಮ್, ಅಡ್ರೆಸ್ ಅಲ್ಲ, ಅಂದರೆ ನೇಮ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಜಿಮೇಲ್ ಹಾಕಿ ವೆರಿಫಿಕೇಷನ್ ಏನೋ ಕೋಡ್ ಬರ್ಬೋದು, ಲಾಗಿನ್ ಮಾಡಿ, ಸಿಂಪಲ್ ಅಷ್ಟೇ. ಓಕೆ, ಅದಾದಮೇಲೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ. ಓಕೆ, ಆ ಲಿಂಕ್ ಕ್ಲಿಕ್ ಮಾಡಿ ಒಂದು ಜಾಯ್ನ್ ಆಗಿ. ಆ ಒಂದು ಸರ್ವರ್ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಕ್ಲಿಕ್ ಮಾಡಿ ನೀವು ಒಂದು ಸರ್ವರ್ನ ಜಾಯ್ನ್ ಆಗಿ. ಅದು ನನ್ನದೇ ಸರ್ವರ್, ಕೃಷ್ಣ ಕ್ರಿಯೇಷನ್ಸ್ ಅಂತ. ಸೊ ನಿಮಗೆ ಆವಾಗ ಈ ರೀತಿ ಓಪನ್ ಆಗುತ್ತೆ. ಸೊ ಅಲ್ಲಿ ಜಾಯ್ನ್ ಅಂದರೆ ಫಸ್ಟ್ ಟೈಮ್ ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ ಪರ್ಮಿಷನ್ಸ್ ಎಲ್ಲ ಕೇಳುತ್ತೆ. ಆ್ಯಂಡ್ ಅದಾದಮೇಲೆ ಜಾಯಿನ್ ಟು ಕೃಷ್ಣ ಕ್ರಿಯೇಷನ್ ಸರ್ವರ್ ಏನೋ ಒಂದು ಚೆನ್ನಾಗಿ ಬರುತ್ತೆ. ಓಕೆ, ಬರ್ದು. ಸೊ ಅದಾದಮೇಲೆ ನಿಮಗೆ ಈ ರೀತಿಯ ಒಂದು ಅದಕ್ಕೆಲ್ಲ ಓಕೆ ಕೊಡ್ತಾ ಹೋಗಿ. ಸೊ ಅದಾದಮೇಲೆ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಕಾಣಲಿಕ್ಕೆ ಸಿಗ್ತದೆ. ಓಕೆ, ಸೊ ಈ ರೀತಿಯ ಇಂಟರ್ಫೇಸ್ ಇರುತ್ತೆ. ಇದು ನನ್ನ ವೆಬ್ಸೈಟ್ ವೆಬ್ಸೈಟ್ ಅಲ್ಲ, ಸರ್ವರ್. ಓಕೆ, ಸೊ ಈ ಒಂದು ಸರ್ವರಲ್ಲಿ ನಿಮಗೆ ವೆಲ್ಕಮ್ ರೂಲ್ಸ್ ಅದು ಇದು ಅಂತ ಏನೆಲ್ಲ ಇದೆ. ಸೊ ನಿಮಗೆ ಅದೆಲ್ಲ ಬೇಡ. ಓಕೆ, ಸೊ ನಿಮಗೆ ಈ ರೀತಿ ಏನಾದರೂ ಬಂದರೆ ಜಸ್ಟ್ ಅಂದರೆ ಮೇ ಬಿ ಈ ರೀತಿ ಫಸ್ಟ್ ಪೇಜ್ ಓಪನ್ ಮಾಡಿದಾಗ ಈ ರೀತಿ ಬರಬಹುದು. ಜಸ್ಟ್ ಸ್ವೈಪ್ ಮಾಡಿ. ಆವಾಗ ನಿಮಗೆ ಈ ರೀತಿಯ ಒಂದು ಚಾನಲ್ಗಳು ಅಂತ ಹೇಳ್ತಾರೆ ಇದಕ್ಕೆ ನಾವು. ಚಾನಲ್ಸ್ಗಳೆಲ್ಲ ಫೋಕಸ್, ಎಸ್, ಈ ರೀತಿಯ ಚಾನಲ್ಸ್ಗಳೆಲ್ಲ ನಿಮಗೆ ಸಿಗುತ್ತೆ. ಓಕೆ, ಸೊ ವೆಲ್ಕಮ್, ಅಬೌಟ್, ಅದು ಇದು ಅಂತ ಏನೆಲ್ಲ ಇದೆ. ಸೊ ನಮಗೆ ಈಗ ಬೇಕಾಗಿರುವಂಥದ್ದು ಆ್ಯನಿಮೆ ಫೋಟೋ ಅಂತ. ಸೊ ನಿಮಗೆ ಇಲ್ಲಿ ಸಿಗ್ತದೆ. ಸೊ ನೋಡ್ತಿದ್ದೀರಾ, ಫೋಕಸ್. ಸೊ ಇಲ್ಲಿ ಆ್ಯನಿಮೆ ಫೋಟೋ ಅಂತೊಂದು ಚಾನಲ್ ಇದೆ. ಓಕೆ, ಸೊ ಡೈರೆಕ್ಟ್ ನಿಮಗೆ ಆ ಒಂದು ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ಅದು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನೀವು ಆ ಒಂದು ಚಾನಲ್ಗೆ ಡೈರೆಕ್ಟಾಗಿ ಹೋಗ್ಬೋದು. ಓಕೆ, ಸೊ ಆ ಒಂದು ಚಾನಲ್ ನಾವೀಗ ಮಾಡಬೇಕಾಗಿರುವಂತಹ ಕೆಲಸ ಏನಂತ ಹೇಳಿದರೆ ಸಿಂಪಲ್. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಫೋಟೋ, ಯಾವ ಫೋಟೋದಿಂದ ನೀವು ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಕನ್ವರ್ಟ್ ಮಾಡ್ತೀರಾ ಅಂತ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಿ. ಅದರ ಒಂದು ಆ್ಯನಿಮೆ ಅಂತ ಒಂದು ಫೋಟೋ ಇದೆಯಲ್ಲ, ಚಾನಲ್ ಇದೆಯಲ್ಲ, ಅದರ ಮೇಲೆ ಮೀಡಿಯಾ ಅಂತ ಒಂದು ಚಾನಲ್ ಇದೆ. ಓಕೆ, ಆ ಚಾನಲಲ್ಲಿ ನೀವು ಆ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನೀಗ ಎಕ್ಸಾಂಪಲ್ ಆಗಿ ನಾನೊಂದು ಫೋಟೋನ ಅಪ್ಲೋಡ್ ಮಾಡ್ತೀನಿ ಇವಾಗ. ಮೇ ಬಿ ಲೆಟ್ ಮಿ ಅಪ್ಲೋಡ್ ಒಂದು ನಮ್ಮ ಗೌತಮ್ ಅದಾನಿ ಒಂದು ಫೋಟೋ ಇದೆ, ಸ್ಕ್ರೀನ್ಶಾಟ್, ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಈಗ ಗೌತಮ್ ಅದಾನಿ ಅವರನ್ನು ಆ್ಯನಿಮೆ ಫೋಟೋ ಆಗಿ ಕನ್ವರ್ಟ್ ಮಾಡು. ಓಕೆ, ಸೊ ಅದೊಂದು ಸ್ಕ್ರೀನ್ಶಾಟ್. ಓಕೆ, ಸೊ ನೋಡ್ತೀರಾ, ಈ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ, ಗೌತಮ್ ಅದಾನಿ ಅವ್ರದ್ದು. ಸೊ ನಮಗೆ ಲಿಂಕ್ ಬೇಕು. ಓಕೆ, ಆ ಫೋಟೋದ ಲಿಂಕ್ ಬೇಕು. ಸೊ ಆ ಕ್ಲಿಕ್ ಮಾಡಿ, ಆ ಒಂದು ಫೋಟೋ ಏನು ಅಪ್ಲೋಡ್ ಮಾಡಿದ್ದೀರಾ ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದಾಗ ಮೇಲೆ ಒಂದು ಶೇರ್ ಆಪ್ಷನ್ ಇರುತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡಿ. ವಾಟ್ಸಪ್ಪಿಗ ಎಲ್ಲಿಗಾದರೂ ನಿಮ್ಮ ಅಕೌಂಟಿಗೆ ಶೇರ್ ಮಾಡ್ಕೊಳ್ಳಿ. ಅಂದರೆ ಆ ಒಂದು ಲಿಂಕ್ ನಮಗೆ ಬೇಕಾಗುತ್ತೆ. ಈಗ ಎಕ್ಸಾಂಪಲ್, ಆ ಒಂದು ಲಿಂಕ್ನ ಶೇರ್ ಮಾಡಿಕೊಂಡಿದ್ದೀನಿ ನನ್ನ ಅಕೌಂಟಿಗೇನೆ. ಓಕೆ, ಇದು ನನ್ನ ಅಕೌಂಟೇ. ಸೊ ಶೇರ್ ಮಾಡಿದ್ದೀನಿ. ಸೊ ಈ ಒಂದು ಲಿಂಕ್ನ ಕಾಪಿ ಮಾಡಿದ್ದೀನಿ ಆ್ಯಂಡ್ ಆ ಒಂದು ಲಿಂಕ್ನ ಕಾಪಿ ಮಾಡಿ ಹಿಡ್ಕೊಳ್ಳಿ. ಓಕೆ, ಸೊ ಇದಾದಮೇಲೆ ಆ ಮೀಡಿಯಾ ಅಂತ ಹೇಳುವಂತಹ ಚಾನಲ್ ಏನಿದೆ ಅದು ನಮಗೆ ಯೂಸ್ ಬರೋಲ್ಲ. ಸ್ವೈಪ್ ಮಾಡಿ ನಾವಿವಾಗ ಫೋಟೋ ಏನು
ಆ್ಯನಿಮೆ ಫೋಟೋ ಅಂತ ಹೇಳುವ ಚಾನಲ್ಗೆ ಬರಬೇಕು. ಸೊ ಈ ಒಂದು ಚಾನಲ್ಗೆ ಬಂದು ನೀವು ಈ ರೀತಿಯ ಒಂದು ಸ್ಲ್ಯಾಶ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಬಹುದು. ಸ್ಲ್ಯಾಶ್ ಹಾಕಿ ಇಮ್ಯಾಜಿನ್ ಅಂತ ಹಾಕಿ. ಓಕೆ, ಇಮ್ಯಾಜಿನ್ ಅಂತ ಹಾಕುವಾಗ ಅಲ್ಲಿ ಮೇಲೆ ನಿಮಗೆ ಬರೆದು ಬರುತ್ತೆ, ಇಮ್ಯಾಜಿನ್ ಒಂದು ಆಪ್ಷನ್ ಬರೆದು ಬರುತ್ತೆ. ಓಕೆ, ಕ್ಲಿಕ್ ಮಾಡಿ. ಇಮ್ಯಾಜಿನ್ ವೈಟ್ ಕಲರ್ ಲೋಗೋ ನೋಡ್ತಿದ್ದೀರಾ, ಫಸ್ಟ್ ಒನ್ ಇದು ಕ್ಲಿಕ್ ಮಾಡಿ. ಓಕೆ, ಸೊ ಇದು ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಲಿಂಕ್ ಏನು ಕಾಪಿ ಮಾಡಿದಿರಿ ಅದನ್ನು ಪೇಸ್ಟ್ ಮಾಡಿ ಆದಮೇಲೆ ಜಸ್ಟ್ JPG ಅಂತ ಅಥವಾ JPG PNG ಅಂತ ಏನೆಲ್ಲ ಇರುತ್ತೆ. ಸೊ ನಮ್ಮದು ಈ ಫೋಟೋ JPG ಅಂತ ಇದೆ. ಓಕೆ, ಸೊ ಅದಾದಮೇಲೆ ಕೊಮ ಹಾಕಿ ಯಾವ ರೀತಿ ನಿಮಗೆ ಬೇಕು ಅಂತ ಒಂದು ಕೊಮ ಹಾಕಿ ಸ್ಪೇಸ್ ಕೊಟ್ಟು ನಿಮಗೆ ಯಾವ ರೀತಿ ಬೇಕು, ಫ್ಯೂಚರಿಸ್ಟಿಕ್, ಸೈಂಟಿಸ್ಟ್ ಸಮಥಿಂಗ್ ಆ ಥರ, ಇಂಡಿಯನ್ ಕಲ್ಚರ್, ನೇಚರ್, ಮೌಂಟೇನ್ಸ್ ಅಥವಾ ಸೈಬರ್ ಪಂಕ್ ಅದು ಗೇಮ್ ಹೆಸರು, ಆ ರೀತಿಯ ಒಂದು ಫೋಟೋಸ್ಗಳು ಬೇಕು ಅಂತಾದರೆ, ಅಥವಾ ಆ್ಯನಿಮೆ ನಮ್ಮ ಜಪಾನೀಸ್ ಆ್ಯನಿಮೆ ಡೋರೆಮಾನ್ ಆ ಥರ ಏನಾದರೂ ಬೇಕು ಅಂತಂದರೆ ಕಾರ್ಟೂನ್ ಹಾಕಿದರೆ ಕಾರ್ಟೂನ್ ಬರ್ತದೆ. ಸೊ ನಿಮಗೆ ಯಾವ ರೀತಿ ಬೇಕು ಅದನ್ನು ಹಾಕಿ. ಎಕ್ಸಾಂಪಲ್ ನನಗೆ ಈಗ ಗೌತಮ್ ಅದಾನಿ ಅವರನ್ನು ಆ್ಯನಿಮೆ ಥರ ಕನ್ವರ್ಟ್ ಮಾಡುವ ಆ್ಯನಿಮೆ ಅಂತ ಹಾಕ್ತೀನಿ, ಕೊಮ ಕೊಟ್ಟಿರ್ತೀನಿ. ಕೊಮ ಹಾಕಿ ನಾವು ಬೇರೆ ಹಾಕ್ಬೋದು. ಎಕ್ಸಾಂಪಲ್ ಈಗ ಆ್ಯನಿಮೆ ಹಾಕಿದ್ದೀನಿ, ಕೊಮ ಹಾಕಿದ್ದೀನಿ. ಇದಾದಮೇಲೆ ಕಲ್ಚರ್ ಅಂತ ಹಾಕ್ಬೋದು ಅಥವಾ ಕಾರ್ಟೂನ್ ಹಾಕ್ತೀನಿ. ಓಕೆ, ಆ್ಯನಿಮೆ, ಕಾರ್ಟೂನ್ಸ್ ಈಗ ಎಷ್ಟು ಬೇಕಾ ಹಾಕ್ಬೋದು, ಬಟ್ ಕೊಮ ಹಾಕಿ ನೀವು ಮಾಡಬೇಕಾಗ್ತದೆ. ಓಕೆ, ಸೊ ಈ ರೀತಿ. ಸೊ ಅದಾದಮೇಲೆ ಸ್ಪೇಸ್ ಕೊಡಿ, ಒಂದು ಮಿಡಲ್ಗೆ ಒಂದು ಡ್ಯಾಶ್ ಬರುತ್ತಲ್ಲ, ಸೊ ಈ ಒಂದು ಇದು ಹಾಕಿ ವಿ ಕೊಟ್ಟು ಸ್ಪೇಸ್ ಕೊಟ್ಟು 4 ಈಗ ನೋಡ್ತಿದ್ದೀರಾ ಪರ್ಫೆಕ್ಟಾಗಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ನಿಮಗೆ ಪರ್ಫೆಕ್ಟಾಗಿ ಕೊಟ್ಟಿರ್ತೀನಿ. ಓಕೆ, ಯಾವ ರೀತಿ ಯಾವುದನ್ನು ಆ್ಯಡ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಇಷ್ಟು ಮಾಡಿ ಸೆಂಡ್ ಕೊಡಿ, ಸಿಂಪಲ್. ಓಕೆ, ಸಿಂಪಲ್ ಸೆಂಡ್ ಅಂತ ಕೊಟ್ಟರೆ ಅದು ಸ್ಟಾರ್ಟ್ ಆಗುತ್ತೆ. ಆ ಒಂದು ಸರ್ವರ್ ವರ್ಕ್ ಆಗಬೇಕಲ್ಲ, ಆ ಫೋಟೋವನ್ನು ರೆಂಡರ್ ಮಾಡಬೇಕಲ್ಲ, ಸೊ ಅಂತಹ ಕೆಲಸವನ್ನು ಅದು ಸ್ಟಾರ್ಟ್ ಮಾಡ್ತಾ ಇದೆ ನೋಡ್ತಿದ್ದೀರಾ. ಸೊ ಈ ರೀತಿ ನೀವು ಎಷ್ಟು ಫೋಟೋಸ್ಗಳು ಕೂಡ ಬೇಕಾದ್ರೆ ಮಾಡಬೇಕು ಅಂತ ಅನಿಸ್ತದೆ. ಸೊ ಇವಾಗ ಜಸ್ಟ್ 0%ಅಲ್ಲಿದೆ, ರೆಂಡರ್ ಆಗ್ತಾ ಉಂಟು. ಓಕೆ, ಸೊ ಗೌತಮ್ ಅದಾನಿ ನೋಡಬಹುದು ಈ ರೀತಿಯ ಒಂದು ಆ್ಯನಿಮೆ ಥರ ಮಾಡಿಕೊಟ್ಟಿದೆ ಗೌತಮ್ ಅದಾನಿ ಅವರ ಫೋಟೋವನ್ನು. ನನಗೆ ನಿಜವಾಗ್ಲೂ ಆ್ಯನಿಮೆ ಅಂತ ಹೇಳಿದ್ರು ಜಸ್ಟ್ ನನಗೆ ಗೊತ್ತಿಲ್ಲ, ಜಸ್ಟ್ ನಾರುಟೋನ ನೋಡ್ತಿದ್ದೆ. ಓಕೆ, ಸೊ ನೋಡ್ಬೋದು ಇದೆಲ್ಲ ಕ್ಯೂಟ್ ಆಗಿದೆ. ಸೊ ಇದು 4 ಫೋಟೋಸ್ ಒಟ್ಟಿಗೆ ಇದೆ. ಓಕೆ, ಒಂಥರ ಕಾಲೇಜ್ ಥರ ಇದೆ ಇದು. ಸೊ ನಿಮಗೆ ಅಲ್ಲಿ ಕೆಳಗಡೆ U1 U2 ಅಂತೆಲ್ಲ ಆಪ್ಷನ್ ಇದೆ. ಸೊ ನಿಮಗೆ ಯಾವ ಒಂದು ಫೋಟೋ ಇದು 1 2 3 4 ಈ ರೀತಿ ಬರುತ್ತೆ. ಸೊ ನಿಮಗೆ ಯಾವ ಫೋಟೋ ಬೇಕು, ಈಗ U1 ಅಂತ ಹೇಳಿದರೆ ಅದರಲ್ಲಿರುವ ಫೋಟೋದಲ್ಲಿ ಯಾವುದಾದ್ರು 1 ಅಂತ ಹೇಳಿದರೆ 1 ಇದು ಫೋಟೋ. ಸೊ ಯಾವ ಫೋಟೋ ಬೇಕು ಅಂತ ಸೆಲೆಕ್ಟ್ ಮಾಡಿ. ಈಗ ನಾನು V3 ಸೆಲೆಕ್ಟ್ ಮಾಡ್ತೀನಿ, ಯಾಕಂದರೆ ಅದು ಒಂಥರ ಕ್ಯೂಟ್ ಆಗಿದೆ ಫೋಟೋ. V3 ಅಂತ ಹೇಳುವಂಥದ್ದು ಈ ಫೋಟೋ. ಓಕೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ತೀನಿ. U3 ಅದು V3 ಅಲ್ಲ. ವಿ ಅಂತ ಹೇಳಿದರೆ ವೇರಿಯೇಬಲ್ ಅಂದರೆ ವೇರಿಯೇಷನ್ ಸಮಥಿಂಗ್ ಆ ಥರ ಸ್ವಲ್ಪ ಚೇಂಜಸ್ ಮಾಡಿ ಕೊಡುತ್ತೆ. ಓಕೆ, ಸೊ ಅದಕ್ಕೆ ವಿ ಅಂತ ಕೊಟ್ಟರೆ 1 ಫೋಟೋ ಏನಿದೆ ಅದರ ಥರನೇ ಸ್ವಲ್ಪ ಚೇಂಜಸ್ ಮಾಡಿ ನಿಮಗೆ ಕೊಡುತ್ತೆ. ಈಗ ಅದು ಲೋಡ್ ಆಗ್ತಾ ಇದೆ. ಸೊ ಒಂದು ಸ್ವಲ್ಪ ಹೊತ್ತಲ್ಲಿ ಒಂದು 2 ನಿಮಿಷಕ್ಕೆ ಅಷ್ಟೊತ್ತಲ್ಲಿ 2 ನಿಮಿಷ ಕೂಡ ತೊಗೊಳ್ಳಲ್ಲ. ನಾನೀಗ ಸೆಲೆಕ್ಟ್ ಮಾಡಿದ 3ನೇ ಫೋಟೋ ಅದು ಫುಲ್ ಲಾರ್ಜ್ ಸ್ಕೇಲ್ ಆಗಿ ನಮಗೆ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಷ್ಟೇ ಈಸಿ ಆಗಿರುತ್ತೆ. ಸೊ ನಿಮ್ಮ ಪ್ರತಿಯೊಂದು ಫೋಟೋಸ್ಗಳು ಕೂಡ ಹಾಗೆ ಮಾಡಬಹುದು. ಸೊ ಸಿಂಪಲ್ ಆಗಿದೆ. ಓಕೆ, ಸಿಂಪಲ್ ಅಂದರೆ ಫುಲ್ ಈಸಿ ಆಗಿದೆ. ಸೊ ಈ ರೀತಿ ನೀವು ಮಾಡ್ಕೊಳ್ಬಹುದು. ಈ ಒಂದು ವೆಬ್ಸೈಟ್ ಈ ಒಂದು ನನ್ನ ಸರ್ವರ್ನಲ್ಲಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ @obviouslyKC, ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಸೊ ಫಾಲೋ ಕೂಡ ಮಾಡಿ. ಓಕೆ, ಸೊ ಜಸ್ಟ್ ತೋರಿಸ್ತೀನಿ, ಇವಾಗ ಅದು ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ. ಓಕೆ, ಈ ರೀತಿ ನಿಮಗೆ ಯಾವ ರೀತಿ ಅಂದರೆ ಬ್ಯೂಟಿಫುಲ್ ಬೇಕಾ, ಈಗ ಗರ್ಲ್ಸಿಗಾದರೆ ಬ್ಯೂಟಿ ಮತ್ತು ಕ್ಯೂಟ್ ಮತ್ತು ಏನೆಲ್ಲ ಇರುತ್ತಲ್ಲ, ನನಗೆ ಗೊತ್ತಿಲ್ಲ. ಸೊ ನಿಮಗೆ ಗರ್ಲ್ಸ್ಗೆ ಯಾವ ರೀತಿ ಬೇಕು ಅಂತಂದರೆ ಆ ಥರ ಬರಬಹುದು. ಈಗ ಬಾಯ್ಸಿಗಾದರೆ ನನಗೆ ಸ್ವಲ್ಪ ಅಂದಾಜಿದೆ, ಲೈಕ್ ಕಾರ್, ಬೈಕ್, ಸ್ಟೈಲಿಶ್, ರಿಚ್ ಅಥವಾ ಒಂದು ಕ್ಲಾಸಿಕ್, ಸ್ಟನ್ನಿಂಗ್ ಆ ಥರ ಎಲ್ಲ. ಸೊ ನೋಡ್ತಾ ಇದ್ದೀರಾ ಗೌತಮ್ ಅದಾನಿ ಅವರ ಫೋಟೋವನ್ನು ಕೊಟ್ಟಿದ್ದೆ ಆ್ಯನಿಮೆ ಆಗಿ. ಸೊ ಅದು ಮಾಡಿ ಕೊಟ್ಟಿದೆ ಕೂಡ. ಸೊ ನೋಡ್ತಿದ್ದೀರಾ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಒಂದು ಫೇಸ್ ಪರ್ಫೆಕ್ಟಾಗಿ ಕಾಣುವ ಫೋಟೋ ಹಾಕಿದರೆ ನಿಮ್ಮ ಫೇಸನ್ನು ಪರ್ಫೆಕ್ಟಾಗಿ ಅದು ಆ್ಯನಿಮೆ ಥರ ಕನ್ವರ್ಟ್ ಮಾಡಿ ಕೊಡುತ್ತೆ. ಸೊ ಇದು ನಾನು ಸ್ಕ್ರೀನ್ಶಾಟ್ ಯೂಸ್ ಮಾಡಿದಲ್ಲ, ಸ್ವಲ್ಪ ಡಿಫ್ರೆನ್ಸ್ ಏನು ಗೊತ್ತಾಗ್ತಾಯಿದೆ ಚೆನ್ನಾಗಿ. ನಂಗೆ ಗೊತ್ತಿಲ್ಲ ಇದು ಯಾವ ಆ್ಯನಿಮೆ ಏನು ಅಂತ ಕ್ಯಾರೆಕ್ಟರ್ ಎಲ್ಲ, ಬಟ್ ಚೆನ್ನಾಗಿದೆ. ಸೊ ಈ ರೀತಿ ನೀವು ನಿಮ್ಮ ಫೋಟೋಸ್ಗಳನ್ನು ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಸೊ ನಿಮ್ಮ ಫ್ರೆಂಡ್ಸಿಗೂ ಈ ರೀತಿಯ ಒಂದು ಆ್ಯನಿಮೆ ಫೋಟೋಸ್ಗಳನ್ನು ಮಾಡಿ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಡಿಸ್ಕಾರ್ಡಿದು. ಏನಾದರೂ ಡೌಟ್ಸ್ ಬಂದರೆ ಏನೇ ಇರಲಿ ಡೌಟ್ಸ್ ಕಮೆಂಟ್ಸಲ್ಲಿ ಕೇಳ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೇಳಬಹುದು. ಓಕೆ, ಸೊ
ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ಲಿಂಕ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೃಷ್ಣ ಕ್ರಿಯೇಷನ್ಸ್.